ಇವತ್ತು ನಮ್ಮ ಗಾಡಿದು ಸೆಲ್ಫ್ ಮೋಟ್ರ್ ಸುಟ್ಟೋಗಿತ್ತು. ಮುಂಜಾನೆ ಎಲ್ಲ ಹುಡುಗರು ಕರ್ಕೊಂಬಿಟ್ಟು ಶಾಲೆ ಕಡೆ ಬಿಟ್ಟು ನಮ್ಮ ಹುಡುಗನ ಗಾಡಿ ಹತ್ತು ಬಂದು ನಿಂತು ನೋಡಿದ್ರೆ ಅವ್ನು ಬಾನೆಟ್ ಎತ್ಕೊಂಡು ನಿಂತಿದ್ದ. ಯಾಕಂತ ಕೇಳಿದ್ರೆ ಗಾಡಿ ಸೆಲ್ಫ್ ಮೋಟ್ರ್ ಏನೋ ಕೈ ಕೊಟ್ಟೈತೆ ಅಂತಂದ. ಹಂಗಾಗಿ ಆ ಮ್ಯಾಟ್ರನ್ನ ಸರಿಗೆ ಹೋಗಿ ತಿಳಿಸಿದ್ವಿ. ಸರಿ ಹೋಗಿ ಮಾಡಿಸ್ಕೊಂಬರ್ರಪ್ಪ ಅಂತ ಸರ್ ಹೇಳಿದ್ರು. ಹಂಗಾಗಿ ಸೀದಾ ಸಿನ್ನೂರಿಗೆ ಹೊಂಟಿವಿ ನೋಡ್ರಿ. ಅಲ್ಲಿಂದ ಸೀದಾ PWDಗೆ ಬಂದ್ವಿ. ಅಲ್ಲಿ ನಮ್ಮ ಪರಿಚಯ ಹೋಗಿ ಬಂದು ಮೆಕ್ಯಾನಿಕ್ ಇದ್ದರು, ಅವ್ರ ಕಡೆ ಗಾಡಿಯನ್ನು ಚೆಕ್ ಮಾಡ್ಸೋಮಂತ ತೊಗೊಂಬಂದ್ವಿ. ಸೀದಾ ಅವ್ರನ್ನ ಕರ್ಕೊಂಡು ಹೋಗಿ ಗಾಡಿ ಕಡೆ ಹೋಗ್ತೀವಿ ನೋಡ್ರಿ. ನಮ್ಮ ಮೆಕ್ಯಾನಿಕ್ ಸಾಹೇಬ್ರನ್ನ ಕೆಳಗಡೆ ಮಕ್ಕೊಂಡು ಚೆಕ್ ಮಾಡ್ತಿದ್ದಾರೆ, ಏನಾಗೈತೆ ಅಂತ ನೋಡಬೇಕು. ಸೆಲ್ಫ್ ಮೋಟ್ರನ್ನ ಬಿಚ್ಚಿ ನೋಡ್ಬೇಕಂದ್ರೆ ಹಂಗಾಗಿ ಅದನ್ನ ಬಿಚ್ಕೊಂಡು ತೊಗೊಂಬಂದ್ವಿ. ಚೆಕ್ ಮಾಡಕತ್ತಾರೆ ಹೆಂಗಾಗೈತೆ ಏನಾಗೈತೆ ಒಳಗಡೆ ಅಂತ ನೋಡ್ರಿ. ಸೆಲ್ಫ್ ಮೋಟ್ರ್ ಒಳಗೆ ಎಷ್ಟೊಂದು ಕಸ ಐತಿ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿದ್ರೆ ಕಾಯಿಲ್ ಹೋಗಿತ್ತು. ಒಂದು ಕಾಯಿಲ್ ತೊಗೊಂಬ ಅಂತ ಹೇಳಿದ್ರು ಹೊಸದು. ಅಲ್ಲೇ ಪಕ್ಕದಾಗಿರೋ ಒಂದು ಆಟೋಮೊಬೈಲ್ಸ್ನಲ್ಲಿ ಆ ಒಂದು ಕಾಯಿಲ್ ತೊಗೊಂಡು ಬಿಲ್ ಏನೈತೆ ಅದನ್ನ ಎಂಟ್ರಿ ಮಾಡಿಸ್ಕೊಂತೀವಿ ನೋಡ್ರಿ. ಆ ಕಾಯಿಲ್ ತೊಗೊಂಬಂದು ಮೇಸ್ತ್ರಿಗೆ ಕೊಟ್ವಿ. ಮೇಸ್ತ್ರಿ ಅದನ್ನ ನೀಟಾಗಿ ಫಿಟ್ ಮಾಡೋಕೈತೆ ನೋಡ್ರಿ. ಮೆಕ್ಯಾನಿಕ್ ಅದನ್ನ ಫಿಟ್ ಮಾಡಿ ಕೊಟ್ಟಾದನ್ನ ನಮ್ಮ ಹುಡುಗ ಬಸ್ಸಿನ ಕಡೆ ತೊಗೊಂಬಂದ ನೋಡ್ರಿ. ಅದನ್ನೆಲ್ಲ ನೀಟಾಗಿ ಫಿಟ್ ಮಾಡಿ ಟ್ರಯಲ್ ನೋಡೋಕೈತೆ ನೋಡ್ರಿ. ಸೆಲ್ಫ್ ಮೋಟ್ರ್ ಅಂತ ಫಿಟ್ ಮಾಡಿದ್ವಿ. ನೀಟಾಗಿ ಕೆಲಸ ಮಾಡೋಕೈತಿ. ಇವಾಗ ಸೀದಾ ಸ್ಕೂಲ್ ಕಡೆ ಹೋಗೋದು. ಇಷ್ಟ ನೋಡ್ರಪ್ಪ ಇವತ್ತಿನ ವ್ಲಾಗು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.